ಈ ಗೂಗಲ್ ನ ನಂಬ್ಕೊಂಡ್ರೆ ಇಂತ ಜಾಗಗಳನ್ನೆಲ್ಲ ನೋಡ್ಬೋದು, ಅದು ದೊಡ್ಡ ಸಿಟಿಗಳಲ್ಲೂ ಕೂಡ. GoPro ಏನ್ ಮಾಡುತ್ತೆ ಆವಾಗ ಬಾರಿ ಹಿಂಸೆ ಕೊಟ್ಬಿಡುತ್ತೆ. ಈ ರೋಡ್ ಏನಿದೆಯೋ ತುಂಬಾ ಹಳೆ ಕಾಲದ ರೋಡ್ ಅಂತೆ, ಕಿಲೋಮೀಟರ್ ಅಲ್ಲಿ ಇದೀರಾ ಅನ್ನೋ ಲೆಕ್ಕಕ್ಕೆ ಕಟ್ತಾ ಇದ್ದಿದ್ದಂತೆ ಆಗಿನ ಕಾಲದಲ್ಲಿ. ಹೊಲಗಳ ಮಧ್ಯೆ ಇದೆ, ಇರಕ್ ಜಾಗ ಎಲ್ಲ ಮಾಡಿದ್ರಂತೆ ಆಗ. ಬಂದ್ ಕರ್ದಿಯಾ? ಏನ್ ಹೆಸರಿಗೆ ಮಾತ್ರ ಡೆಲ್ಲಿ, ಏನು ಪ್ರಯೋಜನ ಇಲ್ಲ. ಬಸ್ ಫೆಸಿಲಿಟಿಗಳೆಲ್ಲ ನಮ್ಮೂರಲ್ಲಿ ಇದ್ದಂಗೆಲ್ಲ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಬಸ್ ಇಲ್ಲ ಅಲ್ವಾ ಇಲ್ಲಿ. ನಮ್ KSRTC ತರ ಯಾವ್ದು ಬರಕ್ ಸಾಧ್ಯ ಇಲ್ಲ. ಏನೋ ನಡೀತೈತೆ. कैमरा रिकॉर्ड होता है, उधर से आ रहा है ना, वो पूरा रिकॉर्ड करके उधर डालेगा. धीरा धीरा दानसूರ करना, ಬಹುಪರಾಕ್ ನೋಡಿ. ಹೋಟ್ಲ್ ಈ ತರ ಇದೆ, ಅಷ್ಟಕ್ಕಷ್ಟೇನೆ ನೋಡಿ. ಅದು ಲಾರಿ ಆದ್ರೂ ಒಳ್ಳೆ ಮೈಕ್ ಸೆಟ್ ಹಾಕೊಂಡು ಹೋಯ್ತಾ ಇರ್ತಾರೆ. ಇಲ್ಲ ನಮ್ಮ ಕರ್ನಾಟಕ, ನಮ್ಮ ಜನ, ಅಲ್ಲಿರೋ ಸೌಮ್ಯತೆ ಬೆಸ್ಟ್, ಫಾರ್ ಬೆಟರ್ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ. ನಮಸ್ಕಾರಕ್ಕೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಟ್ರಿಪ್ಪಿನ 11ನೇ ದಿನ. ಎಲ್ಲಪ್ಪ ಇದ್ವಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಾವು ಹೋಗ್ಬೇಕಾದ್ರೆ ಬುಕ್ ಮಾಡಿದ್ವಲ್ಲ ಅದೇ ರೂಮಲ್ಲಿ ಒಂದು ಹಾಲ್ಟ್ ಆಗಿದ್ವಿ. ಸೊ ಇವಾಗ ಟೈಮ್ ಎಕ್ಸಾಕ್ಟ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ಇವತ್ತಿನ ಜರ್ನಿನ ನಾವು ಡೆಲ್ಲಿ ಮುಖಾಂತರ ನಮ್ಮ ಬೆಂಗಳೂರು ಕಡೆಗೆ ಹೊರಡಬೇಕು. ಸೊ ಇಲ್ಲಿಂದ ಬೆಂಗಳೂರಿಗೆ ಬರ್ಲಿಕ್ಕೆ 3 ರಿಂದ 4 ದಿನ ಬೇಕಾಗುತ್ತೆ. ಸೊ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಗಾಡಿನ ಹೊಡೆದು ಎಲ್ಲಾಗುತ್ತೋ ಅಲ್ಲಿ ಸ್ಟೇ ಮಾಡ್ತಾರೆ ಪ್ಲಾನು. ಸೊ ಬನ್ನಿ ಇವಾಗ ನಾವು GoPro ವ್ಯೂಗೆ ಚೇಂಜ್ ಆಗುವ. GoPro ವ್ಯೂಗೆ ಬಂದಾಯ್ತು. ಫ್ಲಾಟ್ ನಂಬರ್ 1 ನಿಯರ್ ಗ್ಯಾಸ್ ಏಜೆನ್ಸಿ ಧಾರಿಯಾ, ಚಂಡೀಗಢ. ಸೊ ಇದು ಧಾರಿಯಾ ಅಂತಂದ್ಬಿಟ್ಟು ಏರಿಯಾ ಬಂದ್ಬಿಟ್ಟು ಧಾರಿಯಾ ಅಲ್ವಾ? ಕರೆಕ್ಟು. ಈಗ ಹೋಟೆಲ್ಸ್ ಪಾರ್ಕಿಂಗ್ ಅಂತೇಳಿ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಅಂದರೆ ಚಂಡೀಗಢದಿಂದ ಹೋಗ್ಬೇಕಾದ್ರೂ ಬಂದು ಇಲ್ಲೇ ಹಾಲ್ಟ್ ಆಗಿದ್ವಿ, ಅಂದರೆ ಹಿಮಾಚಲಕ್ಕೆ ಹೋಗೋಕ್ಕಿಂತ ಮುಂಚೆ. ಸೊ ರಿಟರ್ನ್ ಬರ್ತಾನೂ ಇಲ್ಲಿಗೆ ಬಂದು ಹಾಲ್ಟ್ ಆದ್ವಿ, ಯಾಕಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ನಮಗೆ. ಒಳ್ಳೆ ರೂಮು, 500 ರೂಪಾಯಿಗೆ ಆರಾಮಾಗಿ ಕೊಡ್ಬೋದು, ಆ ಥರ ರೂಮ್ ಸಿಕ್ತು. ಸೊ ಹಂಗಾಗಿ ಇಲ್ಲೇ ಉಳ್ಕೊಂಡ್ವಿ. ಸೊ ಈಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 5 ಗಂಟೆ 28 ನಿಮಿಷ ಆಗಿದೆ. ಸೊ ಈಗ ನಮ್ಮ ಜರ್ನಿ ಇಲ್ಲಿಂದ ಶುರು ಆಗುತ್ತೆ. ಓಕೆ ಡನ್. ಸೊ ನೋಡೋಣ. ಲಗೇಜೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಹೋಗೋಕ್ಕಿಂತ ಮುಂಚೆ ಇದನ್ನೊಂದು ಸಲ ಚೆಕ್ ಮಾಡ್ಕೋಬೇಕು. ಇದನ್ನೊಂದು ಮರಿತಾ ಇದ್ದೀನಿ ಲಾಕ್ ಮಾಡೋಕ್ಕೆ. ಬನ್ನಿ ನೋಡೋಣ. ಹೋಗೇ ಮದಪ್ಪ. ನಡ್ರಿ ಅಣ್ಣ. ನಡ್ರಿ. ಆರಾಮಾಗಿ ಜರ್ನಿ ಮುಂದುವರ್ಸೋದು ಅಷ್ಟೇ ಕೆಲಸ. ರಿಟರ್ನ್ ತೋರಿಸ್ತೈತೆ ನೋಡ್ರಿ. ಇನ್ನೂ ಹೊಡಿಬೇಕಲ್ಲ ಗುರು ರಿಟರ್ನು. ಏನು ತಮಾಷೆನ ಬೆಂಗಳೂರಿಗೆ ಇಲ್ಲಿಂದ. ಏನಂದರೆ ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೋಗಿ ತಲುಪೋಕ್ಕೆ 3 ರಿಂದ 4 ದಿನ ಬೇಕು. ಎಷ್ಟು ದಿನ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಡಿಪೆಂಡ್ಸ್ ಆನ್ ಕಂಡೀಷನ್ ಮೇಲೆ ಹೋಗುತ್ತೆ. ದಿನಕ್ಕೊಂದು 700 ಕಿಲೋಮೀಟ್ರ್ ಆದರೂ ಹೊಡಿತು ಅಂತಂದರೆ ನಾವು ಬೆಂಗಳೂರಿಗೆ ಒಂದು 3 ದಿನದಲ್ಲಿ ರೀಚ್ ಆಗ್ಬೋದು. ಸೊ 700 ಹೊಡಿಯೋಕ್ಕಾಗುತ್ತೋ ಇಲ್ವೋ ನೋಡೋಣ, ಏನಾಗುತ್ತೆ ಎತ್ತಾಗುತ್ತೆ ಅಂತ. ಸೊ ಈ ಅನುಭವ ಚೆನ್ನಾಗಿರುತ್ತೆ, ಯಾಕೆಂದರೆ ನಾವು ಬರಬೇಕಾದ್ರೆ ಏನು ಫೋರ್ಸಲ್ಲಿದ್ವೋ ಅದು ಹೋಗಬೇಕಾದ್ರೆ ಇರಲ್ಲ. ಅಂದರೆ ಹೋಗಬೇಕಾದ್ರೆ ಯಾವ ಥರ ಇರುತ್ತೆ ಅಂದರೆ ಟಯರ್ಡ್ನೆಸ್ ಇರುತ್ತೆ, ಬಟ್ ಆದರೆ ಮನೆಗೆ ಹೋಗಬೇಕು, ಮನೆ ನೋಡಬೇಕು ಅನ್ನೋ ತವಕ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ಈ ಸಲ ಅಂತೂ ನನಗೆ ಅದು ಯಾಕೋ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ. ಈಗ ಡೈರೆಕ್ಟಾಗಿ ನಮ್ಮ ಮನೆಗೆ ಹೊಡೆದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಹರಿಯಾಣಕ್ಕೆ ಎಂಟ್ರ್ ಆದ್ವಿ, ಅಂದರೆ ಪಂಜಾಬ್ನ ಮುಗಿಸ್ಕೊಂಡು ಹರಿಯಾಣ ಎಂಟ್ರ್ ಆಗಿದ್ದೀವಿ. ನೂರ 71 ಕಿಲೋಮೀಟ್ರ್ ಇದೆ. ಸೈಡಲ್ಲಿ ಹಂಗೆ ಆಗ್ತೆ. ಯಾಕಪ್ಪ ಅಂದರೆ ಈ GoPro ಏನು ಮಾಡುತ್ತೆ ಆವಾಗ ಭಾರಿ ಹಿಂಸೆ ಕೊಟ್ಬಿಡುತ್ತೆ. ಒಂದ್ಸಲ ಗ್ಲಿಚ್ ಆಗಿಬಿಟ್ರೆ ಆನ್ ಆಗಿರೋದು ಆಫ್ ಆಗಲ್ಲ, ಆಫ್ ಆಗಿರೋದು ಆನ್ ಆಗಲ್ಲ. ಸೊ ಒಂದು ಸಲ ಆವಾಗ ಬ್ಯಾಟ್ರಿನ ಕಳೆದು ಮತ್ತೆ ಹಾಕಬೇಕು. ಸೊ ಅದೇ ಕೆಲಸನೇ ಈಗ ಮಾಡೋಕ್ಕೋಸ್ಕರ ಅಂತ ನಿಲ್ಲಿಸಿದ್ದೆ. ಸೊ ಮತ್ತೆ ನಮ್ಮ ಪಯಣನ ಇವಾಗ ನಾವು ಮುಂದುವರಿಸುವ. ಬನ್ನಿ. ರೋಡ್ ಮಾತ್ರ ಅದ್ಭುತವಾಗಿದೆ. 100 ಕಿಲೋಮೀಟ್ರಲ್ಲಿ ಆರಾಮಾಗಿ ಹೋಗ್ಬೋದು, ಅಷ್ಟು ಸಕ್ಕತ್ತಾಗೈತೆ ಮಾತ್ರ. ಸೊ ಪೆಟ್ರೋಲ್ ಡ್ರೈಯಲ್ಲಿದೆ. ಡ್ರೈ ಅಂದರೆ ಅದೇ ಒಂದು 2 ಪಾಯಿಂಟ್ ಐತೆ. ಸೊ ಹಾಕ್ಸ್ಕೊಂಡೇ ಹೊಟ್ಟೋಗೋಣ ಬನ್ನಿ. ಫುಲ್ಲು ಸೊ 104 ರೂಪಾಯಿ ಇದೆ ಇಲ್ಲಿ ಪೆಟ್ರೋಲ್ ರೇಟು. इधर डालो भाई 800 कर दो भाई.
हाँ हाँ ठीक है चलेगा, थैंक यू। ಸ್ಕ್ಯಾನ್ ಬೆಳಗ್ಗೆಯಿಂದ ಒಂದು 120 ಕಿಲೋಮೀಟ್ರ್ ಹೊಡೆದಿದ್ದೀವಿ, ಪರವಾಗಿಲ್ಲ, ನಾಟ್ ಬ್ಯಾಡ್. 5:30ಗೇನೋ ಬಿಟ್ವಿ ಅಲ್ಲಿ. ಸೊ ನೋಡೋಣ ಇರಿ ಎಷ್ಟು ಕಿಲೋಮೀಟ್ರ್ ಹೊಡೆದಿದ್ದೀವಿ ಅಂತ ನೋಡೋಣ. ಸೊ ಪೆಟ್ರೋಲ್ ಕೆಲಸ ಮುಗೀತು. ಇದೊಂದು ಲೆಕ್ಕ ಹಾಕಬೇಕು, ಪೆಟ್ರೋಲ್ ಎಷ್ಟೆಷ್ಟು ಆಯ್ತಾ ಇದೆ ಏನು ಅಂತ ಬಜೆಟಲ್ಲಿ, ಇಲ್ಲಾಂದರೆ ಗೊತ್ತಾಗಲ್ಲ. ಕಾಣಿಸ್ತಾ ಇದೆಯಲ್ಲ ಗೋಪುರ ಥರ. ಈ ರೋಡ್ ಏನಿದೆಯೋ ಅದು ತುಂಬ ಹಳೆಯ ಕಾಲದ ರೋಡ್ ಅಂತೆ. ಸೊ ಇದು ಮೈಲು ಲೆಕ್ಕ, ಅಂದರೆ ಇಷ್ಟು ಕಿಲೋಮೀಟ್ರಲ್ಲಿ ಇದ್ದೀರಾ ಅನ್ನೋ ಲೆಕ್ಕಕ್ಕೆ ಇದನ್ನು ಕಟ್ತಾ ಇದ್ದಿದ್ದಂತೆ ಆಗಿನ ಕಾಲದಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಒಳ್ಳೆ ಗೋಪುರ ಥರ ಸಕ್ಕತ್ತಾಗೈತೆ ಇದು. ನನಗೂ ಗೊತ್ತಿರಲಿಲ್ಲ ಇದನ್ನು, ಸತೀಶ್ ಅಣ್ಣ ಅವ್ರು ಹೇಳಿದ್ರು. ಈ ರೂಟ್ ಏನಿದೆಯೋ ಇದು ಎಷ್ಟೋ 1500 ವರ್ಷನೂ ಎಷ್ಟೋ ಇತಿಹಾಸ ಇರೋಂಥ ರೋಡ್ ಅಂತ ಇದು. ಒಟ್ನಲ್ಲಿ ತುಂಬ ಹಳೆಯ ರೋಡ್ ಅಂತೆ. ಸೊ ಹಂಗಾಗಿ ಇದು ಯಾವ ಲೆಕ್ಕ ಅಂತಂದರೆ ಈ ಹಳೆ ಕಾಲದಲ್ಲಿ ಮೈಲ್ ಲೆಕ್ಕ ಇತ್ತಲ್ಲ. ಸೊ ಇಷ್ಟು ಮೈಲಲ್ಲಿ ಇದ್ದೀರಾ, ಒಂದು ಎಕ್ಸಾಂಪಲ್ ಒಂದು 10 ಕಿಲೋಮೀಟ್ರಿಗೆ ಒಂದು ಸಲನೋ 50 ಕಿಲೋಮೀಟ್ರ್ ಒಂದು ಸಲ ಕೊಡ್ಬೋದು. ಯಾಕಂದರೆ ಈಗ 2 ನೋಡಿದೆ ನಾನು, ಒಂದು ಹೆಚ್ಚು ಕಡಿಮೆ 100 ಕಿಲೋಮೀಟ್ರಲ್ಲಿ 2 ನೋಡಿದೆ. ನನಗನ್ಸಿರೋ ಪ್ರಕಾರ ಒಂದು 50 ಕಿಲೋಮೀಟ್ರಿಗೆ ಒಂದು ಕೊಡ್ಬೋದೇನೋ ಅಂತ ಅನಿಸುತ್ತೆ. ಸೊ ನೋಡ್ಕೊಂಬಿಡಿ. ಸೊ ಇದ್ರ ಬಗ್ಗೆ ಯಾರಿಗಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಗೊತ್ತಾಗಲಿ. ಸೊ ಬನ್ನಿ ಹೋಗೋಣ. ಚಾಯ್ ಸೊ ಬನ್ನಿ ಒಂದು ಟೀ ಕುಡ್ಕೊಂಡು ಅದಾದ್ಮೇಲೆ ಕಂಟಿನ್ಯೂ ಮಾಡೋಣ. ಸೊ ಇಲ್ಲೇ ಒಂದು ಟೀ ಕುಡ್ಕೊಂಡೆ, ಟೀ ಮತ್ತು ಒಂದು ಬ್ರೆಡ್ ತಿಂದೆ. ಸೊ ಇವಾಗ ಇನ್ನು ಎಕ್ಸಾಕ್ಟಾಗಿ ಒಂದು 100 ಕಿಲೋಮೀಟ್ರ್ ಐತೆ, 107 ಕಿಲೋಮೀಟ್ರು. ಅಂದರೆ ಸತೀಶ್ ಅಣ್ಣ ಅವ್ರ ಫ್ರೆಂಡ್ ಯಾರೋ ಬರ್ತಾರಂತೆ ಡೆಲ್ಲಿನಲ್ಲಿ. ಸೊ ಅವ್ರನ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಹಂಗೆ ಹೋಗೋಣ ಅಂತ ಪ್ಲ್ಯಾನು. ಇಲ್ಲಿ ನೋಡಿ ಬೈಕನ್ನು ಯಾವ ರೀತಿ ಕನ್ವರ್ಟ್ ಮಾಡಿದ್ದಾರೆ ಅಂತ. ಈ ಲಗೇಜ್ಗೆಲ್ಲ ಆರಾಮಾಗಿ ಇದನ್ನೇ ಎತ್ತಾಕೊಂಡು ಹೋಗ್ತಾರೆ ನೋಡಿ. ಸ್ಪ್ಲೆಂಡರ್ ಪ್ಲಸ್ ಗಾಡಿ ಇರೋದು ಅದನ್ನು ಒಳ್ಳೆ ಲಗೇಜ್ ಗೂಡ್ಸ್ ಗಾಡಿ ಮಾಡ್ದಂಗೆ ಮಾಡಿದ್ದಾರೆ. ಬಟ್ ಅದು ಹೆಂಗಪ್ಪ, ಅದು ಪರ್ಮಿಷನ್ ಉಂಟು ಆಲ್ಟ್ರೇಷನ್ ಮಾಡಿಸಿದ್ರೆ, ಇಲ್ಲ ಪರ್ಮಿಷನ್ ತಗೊಂತಾರೆ ಆ ಥರ ಆಲ್ಟ್ರ್ ಮಾಡಲಿಕ್ಕೆ, ಅಥವಾ ಇಲ್ಲೇ ಆರ್ ಟಿ ಓದವರೇ ಬಿಟ್ಬಿಟ್ಟವ್ರೆ ಅಯ್ಯೋ ಹೆಂಗೆ ಹೋಗಿ ಮಾಡ್ಕೊಳ್ಳಿ ಅಂತ, ಅದು ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಆದರೆ ಆ ಥರ ವೆಹಿಕಲ್ಗಳು ಸುಮಾರಾಗಿದ್ದಾವೆ. ಬೈಕನ್ನು ಹಿಂದ್ಗಡೆ ಒಂಥರ ಫಿಕ್ಸ್ ಮಾಡಿ ಅದನ್ನೇ ಕನ್ವರ್ಟ್ ಮಾಡಿರೋ ಥರ. ಸೊ ಇಲ್ಲೇ ನಮ್ಮ ಗೋಲ್ಡನ್ ಥ್ರಾಟಲ್ ಅವರು ಸೈಡ್ಗೆ ಹಾಕಿದ್ದಾರೆ. ವಿಚಾರಿಸೋಣ ಏನು ಅಂತ. ತಿಂಡಿ ಇದೆಯಾ ಕೇಳ್ಬಿಡಿ ಅತ್ಲಾಗೆ. ಅಣ್ಣ ತಿಂಡಿ ಆಯ್ತಾ ಕೇಳಿ ಮಾಡಿಬಿಡೋಣ. ತಿಂಡಿ ಗಿಂಡಿ ಇದೆಯಾ? ಬನ್ನಿ ಹಂಗಾರ ಹೋಗೋಣ. ಇಲ್ಲೇ ಇದ್ರಾ ನೀವು? ಡೆಲ್ಲಿ ಹತ್ರನೇ ಅಂತಂದ್ರಲ್ಲ, ನನಗೆ ಅಯ್ಯೋ ನಂಗೆ ಆಗೋಗಿತ್ತು. ನಾನು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ ಇದ್ದೆ ಅಷ್ಟೇ. ನಾನು ನನಗೂ ನಿಮ್ಗೆ ಹಂಗಾರೆ ನಾನೀಗ 57 ಕಿಲೋಮೀಟ್ರ್ ಬಂದ. ಹಾಂ ಇಲ್ಲ ಹಂಗಾರೆ ಏನಣ್ಣ ಈಗ 57 ಕಿಲೋಮೀಟ್ರ್ ಬಂದ್ಬಿಟ್ನಾ? ಚಾನ್ಸೇ ಇಲ್ಲ. ಬನ್ನಿ ಇನ್ನು 49 ಕಿಲೋಮೀಟ್ರ್ ನೀನು ಕಳಿಸಿದ್ದು. ಹಾಂ ಕರೆಕ್ಟ್, ಹೌದು. ಬಟ್ ಅಷ್ಟು ಬೇಗ ಬಂದ ಈಗ? ಇವತ್ತು ಫುಲ್ ಜೋಶಲ್ಲಿ ಇದೆಯಾ? ಹಾಂ ಇಲ್ಲ ಹೊಡಿತಾ ಇದ್ದೀನಿ ಒಂದು ಸ್ವಲ್ಪ. ಬಟ್ ಹೆದರಿಕೆ ಅಣ್ಣ, ಬ್ರೇಕ್ ಒಂಚೂರು ಹಿಂಸೆ ಇದರಲ್ಲಿ. ಬ್ರೇಕ್ ಹಿಡಿದ್ರೆ ಸಾಕು ಅನ್ನತ್ತೆ, ಹಿಂಗೆ 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 ಎಳ್ದಾಡುತ್ತೆ. ನೋಡಿದೆ ನಾನು ನೋಡಿದೆ. ಹಾಂ ಅದೇ ಮಾಮೂಲಿ ಇಷ್ಟು ಮೈಲಿಗೆ ಇದು ಒಂದೊಂದು ಥರ ಇಟ್ಟಿರ್ತಾರೆ ಅಂತ. ಎಷ್ಟು ಮೈಲ್ಗೆ ಅದು ಗೊತ್ತಿಲ್ಲ ಅಲ್ವಾ? ಹಾಂ 3.25 ಮೈಲ್ಗ ಒಂದೊಂದಾ? 3.25 ಕಿಲೋಮೀಟ್ರ್ ಒಂದೊಂದಾ? ಬಟ್ ರೇರಾಗಿ ಕಾಣಿಸ್ತಲ್ಲ ಇವಾಗ. ರೋಡೆಲ್ಲ ದೊಡ್ಡದು ಮಾಡೋರು, ಹೊಡೆದಾಕ್ಬಿಟ್ಟವ್ರೆ. ಕೆಲವೊಂದು ಹೊಲ್ಗಳ ಮಧ್ಯೆ ಇದೆ. ಅಂದರೆ ಕೆಲವೊಂದು ಆ ಕಡೆ ರೋಡ್ ಹೋಗಿರ್ತೈತೆ, ಇವ್ರೇನು ಮಾಡ್ತಾರೆ ಹೈವೇ ಸ್ಟ್ರೈಟ್ ಮಾಡಿಬಿಟ್ಟವ್ರೆ. ಅದೇ ಆ ಕಡೆಗೆ ಬಿದ್ದೋಗೈತೆ. ಓಕೆ. ಕೆಲವೊಂದಕ್ಕೆ ಮಾತ್ರ ಗೇಟ್ ಹಾಕಿ ರಕ್ಷಣೆ ಮಾಡಿ ಇಟ್ಕೊಂಡವ್ರೆ. ಆಮೇಲೆ 2500 ವರ್ಷದ್ದು ಹಳೇದು ರೋಡು ಅದು. 2500 ವರ್ಷ ಹಳೆ ರೋಡು. ಅದೇ ಢಾಕಾಯಿಂದ ಲಾಹೋರ್ವರೆಗೂ ಹೋಗ್ತಾ ಇತ್ತು. ಅದಾ? ಅಥವಾ ಲಾಹೋರ್. ಆಮೇಲೆ ಈ ಸ್ತೂಪ ಎಲ್ಲ ಮೊಘಲವ್ರು ಕಟ್ಟಿರೋದು. ಮೊಘಲರು ಕಾಸ್ ಮಿನಾರ್ ಅಂತ ಕರೀತಾರೆ ಇದನ್ನು. ಅದಕ್ಕ ಕಾಸ್ ಮಿನಾರ್. ಓಕೆ. ಕಾಸ್ ಮಿನಾರ್ ಅಂತ ಕರೀತಾರೆ. ಆಮೇಲೆ ಇದು ಏನ್ಷಿಯಂಟ್ ಏಷ್ಯನ್ ರೋಡ್. ಇದಾ ಏನ್ಷಿಯಂಟ್ ಏಷ್ಯನ್ ರೋಡ್? ಗಲ್ಫಿಂದ ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಕನೆಕ್ಟೆಡ್ ರೋಡ್ ಇದು. ಆಮೇಲೆ ಇದು ಭಾರತದ ಮೊಟ್ಟ ಮೊದಲ ಹೈವೇ ಇದಾ?
ಗ್ರ್ಯಾಂಡ್ ಟ್ರಂಕ್ ರೋಡ್. ದೊಡ್ಡ ಹೈವೇ ಇಲ್ಲಿಂದ ಅಲ್ಲಿ ಕರೆಕ್ಟ್ ಆಗೋದು ಅಂತಂದರೆ ಮಿಡಿಲ್ ಈಸ್ಟ್ಗೂ ಇಂಡಿಯಾಗೂ ಅದೊಂದೇ ರೋಡ್ ಇದ್ದಿದ್ದು. 3.5 ಕಿಲೋಮೀಟ್ರಿಗೂ ಒಂದೊಂದು ಇದ್ದಿದ್ದು ಸ್ತೂಪಗಳು. ಈಗೆಲ್ಲ ಹೋಗ್ಬಿಟ್ಟವೆ, ಎಲ್ಲ ಅಲ್ಲಲ್ಲ ಒಂದೊಂದು ಇಟ್ಟವ್ರೆ. ನೋಡಿದೆ, ಗೇಟ್ ಹಾಕಿ ನೀಟಾಗಿ ಮಾಡ್ತಾರೆ. ಚೆನ್ನಾಗೈತೆ ಒಟ್ಟಿನಲ್ಲಿ. ಎಲ್ಲ ಫುಲ್ ಗಟ್ಟೊಡ್ದು ಬಿಟ್ಟಿದ್ದೀರಾ, ಪರವಾಗಿಲ್ಲ. ಇನ್ಫಾರ್ಮೇಶನ್ ಎಲ್ಲ ಅಲ್ಲಿ ಹೋಟ್ಲು ಇರೋಕ್ಕೆ ಜಾಗ ಎಲ್ಲ ಮಾಡಿದ್ರಂತೆ ಅವಾಗ. ಆಗ ಜನ ಅಲ್ಲಿಂದ ಬರ್ತಾರಲ್ಲ, ಹಸುಗಳ ಮೇಲೆ, ಒಂಟೆ ಮೇಲೆ, ಆನೆ ಮೇಲೆ ಹಾಕೊಂಡು ಬರೋರು ಎಲ್ಲರೂ, ಕತ್ತೆಗಳ ಮೇಲೆ ಎಲ್ಲ ಅವ್ರಿಗೆ ಉಳ್ಕೊಳಕ್ಕೆ ಊಟ ವಸತಿ ಇವೆಲ್ಲ ಮಾಡಿದ್ರಂತೆ. ಅಲ್ಲೂ ಇಲ್ಲ ಇವಾಗ, ಎಲ್ಲ ಸ್ತೂಪ್ಗಳೇ ಇಲ್ಲ. ಇಲ್ಲ, ಎಲ್ಲ ಒಂದು ಹೋಟ್ಲ್ ನೋಡಿದೆ ನಾನು. ಹಳೆಯದು ಹಳೆ ಜಾಗಗಳೆಲ್ಲ ಇದ್ದು ಅವೆಲ್ಲ ಹೊಡೆದಾಕ್ಬಿಟ್ಟವ್ರಿ. ಸರಿ, ಹೊರಟವಾ? ಜೈ. ಎಷ್ಟು ಇನ್ಫಾರ್ಮೇಷನು. ಹೊರಟ್ರೆ ಇನ್ನೂ ಡೆಲ್ಲಿಗೇನೆ 70 ಕಿಲೋಮೀಟ್ರ್ ಐತೆ. 1 hour 33 minutes ತೋರಿಸ್ತೈತೆ. ಏನಪ್ಪ ಅಷ್ಟೊಂದು ಸ್ಪೀಡಲ್ಲಿ ಬರ್ತೀವಿ, ಆದ್ರೂ ಇಷ್ಟೊಂದು ಕಮ್ಮಿ ತೋರಿಸ್ತಾಯಿದೆ. ಏನು ಅಂತ ಗೊತ್ತಿಲ್ಲ. ಏನು 1 ಕಿಲೋಮೀಟ್ರು ಏನು ಹಂಗಾದ್ರೆ 1 hourಗೆ 30 ಕಿಲೋಮೀಟ್ರ್ ಲೆಕ್ಕ ತೋರಿಸ್ತೈತಪ್ಪ ಇದು. ಒಂದು ಅರ್ಧ 1 hour ಆದಮೇಲೆ ಡೆಲ್ಲಿಗೆ ಬಂದಿದ್ದೀವಿ. ಡೆಲ್ಲಿ ಅಂದರೆ ಏನು, ಇಲ್ಲಿ ಬರ್ತಾ ಇದ್ದಾಗೇ ಟ್ರಾಫಿಕ್ಕು 40 ಕಿಲೋಮೀಟ್ರಿಗಿನ ಹೆಚ್ಚು ಕಡಿಮೆ ಎಷ್ಟು ತೋರಿಸ್ತಿದೆ ಗೊತ್ತಾ? 1.5 hour ತೋರಿಸ್ತೈತೆ. ಅಷ್ಟೊಂದು ಟ್ರಾಫಿಕ್ ಇದೆ ಅಂತಂದರೆ ಲೆಕ್ಕ ಕಡೆ ಇಲ್ಲಿ. ಸೊ ಈಗೆಲ್ಲೋ ಸಿಟಿ ಮೇಲೆ ಹೋಗೋ ಥರ ತೋರಿಸ್ತಾ ಇದೆ. ಸೊ ಹಾಗಾಗಿ ಮ್ಯಾಪ್ನ ರೆಫರ್ ಮಾಡ್ತಾ ಇದ್ದೀವಿ ಶಿಸ್ತಾಗಿ. ಈ ಟ್ರಾಫಿಕ್ ಜೊತೆಗೆ ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂತಂದರೆ ಮೈ ಹಂಗೆ ಚುರುಗುಡ್ತೈತೆ. ಆ ಲೆವೆಲ್ಗೆ ಬಿಸಿಲು. ಅಪ್ಪ ಇಷ್ಟೊಂದು ಇದು ವಾ ಇದಪ್ಪ ಕ್ವಾಟ್ಲೆ ಅಂದರೆ ಈಗ. ಹಾಂ ಥೂ ಅಲ್ಲ, ಈ ಗೂಗಲ್ನ ನಂಬ್ಕೊಂಡ್ರೆ ಅಣ್ಣ, ಈ ಗೂಗಲ್ನ ನಂಬ್ಕೊಂಡ್ರೆ ಇಲ್ಲ ಬನ್ನಿ ರೋಡ್ ಹೇ ಬೈ भाई बंद कर दिया ठीक है ओके भाई धन्यवाद. ಈ ಗೂಗಲ್ನ ನಂಬ್ಕೊಂಡ್ರೆ ನಮ್ಮ ಕತೆ ಅಷ್ಟೇ. ಸೊ ಮುಂದೆ ಹೋಗಿ ರೈಟ್ ತಗೊಳ್ಳಿ ಅಂತಲೇ ಹೇಳ್ತಾವ್ರೆ. ನೋಡೋಣ ಇರಿ. ರೈಟಾ ಲೆಫ್ಟು? ಥೂ ಯಾವನ್ಗಳು. ಏನು ಹೆಸ್ರಿಗೆ ಮಾತ್ರ ಡೆಲ್ಲಿ, ಹೆಸ್ರಿಗೆ ಮಾತ್ರ ಡೆಲ್ಲಿ, ಏನು ಪ್ರಯೋಜನ ಇಲ್ಲ. ಒಂದು ಟ್ರಾಫಿಕ್ ರೂಲ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಅಡ್ಡಾದಡ್ಡಿ ಹೆಂಗೆ ಬೇಕೋ ಹಂಗೆ. ಹಾಂ ಹ್ಞೂ ರೆಡ್ಡು. ಹೌದಾ? ಹೊಡಿತಿದ್ನಾ? ಏನು ಕತೆನೋ ಏನೋ. ಇನ್ನೂ ಎಷ್ಟಣ್ಣ? 1 hour ತೋರಿಸ್ತದೆ. 35ಕ್ಕೆ. ಹ್ಞೂ ನಾವು ಸುಮ್ಮನೆ ಹಂಗೆ ಹೋಗಿತ್ತ ಅಂತ ಹಂಗೆ ಹೋಗಿದ್ದಿದ್ರೆ. ಹೌದಾ? ಓಕೆ ಓಕೆ ಓಕೆ. ಹೆಂಗೋ ದಾಟೋಣ ಬನ್ನಿ. ದಾಟ್ಬಿಟ್ಟು ತಿಂಡಿ ಮಾಡ್ಬಿಟ್ಟು ಹೋಗೋಣ. ಬಟ್ ಇಲ್ಲೇ 10:30 ಆಗೋಯ್ತದೆ. ಹೌದಾ? ಹಂಗಿದ್ರೆ ಓಕೆ. ಕೊನೆ ದಿನ ಮಾತ್ರ ಸಿಟಿ ಸಿಗ್ತದೆ. ಹೈದರಾಬಾದಲ್ಲಿ ಸ್ಟೇ ಆಗ್ಬಿಡೋಣ, ಬೆಳಗ್ಗೆನೇ ಎದ್ದು ದಾಟ್ಬಿಡೋಣ ಸಿಟಿ. ನೀವು ಗೂಗಲ್ನ ರೆಫರ್ ಮಾಡಿದ್ರೆ ನೋಡಿ ಇಂಥ ಜಾಗಗಳನ್ನೆಲ್ಲ ನೋಡ್ಬೋದು. ಅದು ದೊಡ್ಡ ಸಿಟಿಗಳಲ್ಲೂ ಕೂಡ. ನವದೆಹಲಿಯಲ್ಲಿ ಈ ಥರ ಮಾರ್ಗಗಳು ಅಬ್ಬಬ್ಬಬ್ಬ ಕ್ವಾಟ್ಲೆ ಗುರು. ಸುಮ್ಮನೆ ಕಾರ್ಗೆ ಹಾಕ್ಬಿಟ್ಟು ತಗೋಬೇಕು, ಬೈಕಿಗೆ ಹಾಕ್ಬಾರ್ದು ನಾವು. ಅದೇ ತಪ್ಪಾಗೋದು. ಅಂದರೆ ಎಲ್ಲೆಲ್ಲೋ ತೋರಿಸುತ್ತೆ, ಬಟ್ ಅಲ್ಲಿಗೆಲ್ಲ ಹೋಯ್ತಾ ಇದ್ದರೆ ಏನಿದು ಕರೆಕ್ಟ್ ರೂಟಲ್ಲಿ ಹೋಯ್ತಾ ಇದ್ದೀವ ಇಲ್ವಾ ಅನ್ನೋಷ್ಟು ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಬೈಕ್ ಓಡಿಸ್ಲಾ ಬೇಡವಾ ಅನ್ನೋ ಲೆವೆಲ್ಗೆ ಚಿಂತೆ ಬರೆಸ್ಬಿಡ್ತದೆ ಈ ಗೂಗಲ್ ಮ್ಯಾಪು. ನೋಡಿ, ಯಾವುದೋ ಒಂದು ರೈಲ್ವೆ ಗೇಟ್ ಹತ್ರ ಎಷ್ಟು ಟ್ರಾಫಿಕ್ ಆಗಿದೆ ಅಂದರೆ ನನ್ನ ಗಾಡಿ ಆರಾಮಾಗಿ ಆ ಕಡೆ ಈಗಿಂದ ಈ ಕಡೆಗೆ ಆರಾಮಾಗಿ ಬಂದ್ಬಿಡ್ತು, ಒಳ್ಳೆ ಸೈಕಲ್ ಥರ. ಅಲ್ಲೆಲ್ಲ ಹತ್ತಿಸ್ಕೊಂಡು ಬಂದೆ. ಯಾವನೋ ಹೋಯ್ತಾನೆ ಇಲ್ಲ ಶಿಷ್ಯ. ಕಷ್ಟ. ಆದರೂ ಏನಪ್ಪ ಈ ಸಿಟಿಗಳು
ಕರೆಕ್ಟ್ ಡೆವಲಪ್ ಆಗಿಲ್ಲ ಪ್ರಾಪರಾಗಿ ಪಾಪ್ಯುಲೇಷನ್ ತಕ್ಕಂಗೆ ಅಂದರೆ ಭಾರಿ ಕಷ್ಟ. ಟ್ರಾಫಿಕಲ್ಲಿ ಅರ್ಧ ಜೀವನ ಹಾಳಾಗ್ಬಿಡುತ್ತಲ್ಲ. ಅಳುತ್ತೆ ನೋಡಿ ಅದು ಲಾರಿ ಪಾಪ. ಸೊ ಟೈಮ್ ಎಕ್ಸಾಕ್ಟಾಗಿ ಇವಾಗ 12:40 ಅಂತೂ ಇಂತೂ ಸಿಟಿ ಬಿಟ್ಟು ಹೊರಗಡೆಗೆ ಬಂದಿದ್ದೀನಿ. ಸೊ ಬೆಂಗಳೂರು ಹೈವೇ ಕನೆಕ್ಟ್ ಆದೆ ಸದ್ಯಕ್ಕೆ. ಸೊ ಇನ್ನೂ ಅದು ಎಷ್ಟು ದೂರ ಹೋಯ್ತೀವೋ ಎಲ್ಲಿವರೆಗೂ ಹೋಯ್ತೀವೋ ದೇವರಣೆ ಗೊತ್ತಿಲ್ಲ. ಇಲ್ಲಿ ಟ್ರಾಫಿಕ್ಕಿಂದ ತಪ್ಪಿಸ್ಕೊಳ್ಳದೆ ಒಂದು ದೊಡ್ಡ ಒಂಥರ ಅನ್ನಿಸ್ಬಿಡ್ತು. ಆ್ಯಕ್ಚುಲಿ ಬೆಂಗಳೂರಿಗಿಂತನೂ ಕಡಿಮೆನೇ ಟ್ರಾಫಿಕ್ ಇದೆ, ಆದರೆ ಜನ ಹೋಗೋದೇ ಇಲ್ಲ, ಮಲಿತಾ ಇರ್ತಾರೆ. ನೀನು ಸುಮ್ಮನೆ ನಿಂತಿರ್ತಾರೆ, ಸ್ಪೀಡಾಗೇ ಹೋಗಲ್ಲ ಜಾಗ ಇದ್ರೂ. ಅದೇ ನಮ್ಮಲ್ಲೇ ಒಂದೊಂದು ಚೂರು ಜಾಗ ಇದ್ರೂ ಎಷ್ಟು ಚೆನ್ನಾಗಿ ನುಕ್ಕೊಂಡು ಹೊರಟಾಯ್ತಾರೆ. ಬಟ್ ಆದರೆ ಇಲ್ಲಿ ಭಾರೀ ನಿಧಾನ ಜನ, ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಟೋಲ್ ಗೇಟಿಗೆ ಬಂದೆ. ಸೊ ಇದು ಡೆಲ್ಲಿ ಟು ಚೆನ್ನೈ ಮೈನ್ ರೋಡ್ ಅಂತೆ, ಆ ಥರ ಮ್ಯಾಪಲ್ಲಿ ಕೊಟ್ಟಿದೆ. ಸೊ ಇಲ್ಲಿಂದ ಬೆಂಗಳೂರಿಗೆ 2071 ಕಿಲೋಮೀಟ್ರ್ ಐತೆ. ಈ ಮಂಚದ ಹತ್ರನೇ ಕೂತಿದ್ವಿ. ಮಂಚದ ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಓಡ್ಸೋಕ್ಕಾಗ್ತಿರ್ಲಿಲ್ಲ ಗಾಡಿ. ಸೊ ಇಲ್ಲಿ ಆರಾಮಾಗಿ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಹೋಗೋಣ ಅಂಥೇಳಿ ಇಲ್ಲೇ ವೆಯ್ಟ್ ಮಾಡ್ತಿದ್ವಿ. ತಗ ತಿನ್ನೆ ಚೋಟಿ ನೋಡಿ, ಅವಳೇ ತಿಂತಾ ಇಲ್ಲ ಅದನ್ನು. ಬಾ ಚೋಟಿ, ಆಯಿತು. ಚೋಟಿ 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 ಎಷ್ಟೇ ಧೂಳು ಮಾಡ್ಕೊಂಡಿದ್ಯಲ್ಲೇ ಚೋಟಿ ನನ್ನ ಮಗಳು, ಚೋಟಿ ನನ್ನ ಮಗಳು, ಚೋಟಿ ನನ್ನ ಮಗಳು, ಚೋಟಿ ಮಂಡೆ ತಿಂತಾಳ? ತಿನ್ನಲ್ಲ. ಆಯಿತು ಚೋಟಿ, ಬಾಯ್ ಬಾಯ್. ಸೊ ಬನ್ನಿ ಓಡೋಣ. ಟೈಮ್ ಎಕ್ಸಾಕ್ಟಾಗಿ ಇವಾಗ 3:45 ಆಯಿತು. ಸೊ ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಹೊಡೆದಿದ್ದೀವಿ ಗೊತ್ತಾ? 330 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಈಗ ಎಷ್ಟಾಗುತ್ತೋ ಅಷ್ಟು ಹೊಡೆಯೋಣ, ಆಮೇಲೆ ನೋಡೋಣ. ಆಯ್ತು ಚೋಟಿ, ತಿಂತವಳೆ, ತಿನ್ನು ನೋಡೋಣ. ಸೊ ಇಲ್ಲೇ ಟೋಲ್ ಗೇಟ್ ಹತ್ರನೇ ನಿಲ್ಸಿದ್ವಿ, ಯಾಕಂದರೆ ಸೇಫ್ಟಿ ಇರಲಿ ಅಂತ. ಅಡ್ಡಾದಿಡ್ಡಿ ಎಲ್ಲೆಲ್ಲ ಮಲ್ಕೊಳ್ಳೋ ಬದಲು ಟೋಲ್ ಗೇಟ್ ಹತ್ರ ಅಟ್ಲೀಸ್ಟ್ ಒಂಚೂರು ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಆರಾಮಾಗಿ ಸೈಡ್ಗೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ದು, ಸಮಾಧಾನ ಆಯಿತು. ಈಗ ಮತ್ತೆ ಬಿಟ್ಟಿದ್ದೀನಿ ಜರ್ನಿನ. ಅಟ್ಲೀಸ್ಟ್ ಒಂದು ಆಗ್ರಾ ದಾಟಿ ನೋಡೋಣ, ಜಾನ್ಸಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಹೊಡೆಯೋಣ ಬನ್ನಿ. ಟಾಪ್ ಸ್ಪೀಡ್ ಆಫ್ ಎಕ್ಸ್ಪಲ್ಸ್ 204B ನೋಡಿ, 116, 118, 120, 121, 122, 123 ಫುಲ್ ಹಿಡ್ತಿದ್ದೀನಿ ಇಷ್ಟೇ. 124, 125 ಇಷ್ಟರವರೆಗೂ ಆರಾಮಾಗಿ ಹೋಯ್ತದೆ, ಟೆನ್ಷನ್ ಇಲ್ಲ. ವೈಬ್ರೇಷನ್ ಎಲ್ಲ ಏನಿಲ್ಲ. ಅದ್ರ ಮೇಲೆ ಆಗ್ತು ಅಂತಂದರೆ ಆಗಲ್ಲ, ಎಳ್ದಾಡುತ್ತೆ ಗಾಡಿ. ಇನ್ನೊಂದು ಹೇಳ್ತೀನಿ, ಸಡನ್ನಾಗಿ ಏನಾದರೂ ಅಡ್ಡ ಬಂತು ಅಂತ ಅಂದ್ಬಿಟ್ಟು ಬ್ರೇಕ್ ಹಾಕಿದ್ರೆ ಡೈರೆಕ್ಟ್ ಶಿವನ್ ಪಾದಕ್ಕೆ ಟಿಕೆಟೆ. ಯಾಕಂದರೆ ಹಿಂದ್ಗಡೆ ಬ್ರೇಕು, ABS ಇಲ್ಲ. ಸೊ ಗಾಡಿ ಅಷ್ಟು ಬೇಗ ನಿಲ್ಲಲ್ಲ. ಹೆಂಗಾದರೂ ಮಾಡಿ ಊಷ್ಟಂತೂ ಹಾಗೆ ಹಾಕ್ತೀವಿ ನೋಡಿಲಿ, ಈ ಥರ ಹುಷಾರಾಗಿ ನೋಡ್ಕೊಂಡು ಬರಬೇಕು. ಟೈಮ್ ಇವಾಗ ಎಕ್ಸಾಕ್ಟಾಗಿ 5 ಗಂಟೆ ಆಯಿತು, 5:15 ಆಗೋಗಿದೆ. ಸೊ ಈಗ ಇಲ್ಲೇ ಡಾಬಾದ ಹತ್ರ ಹಾಕಿದ್ದೀನಿ ಗಾಡಿನ. ಬನ್ನಿ ಒಂದು ಊಟ ಮಾಡ್ಕೊಂಡು ಅದಾದಮೇಲೆ ಹೋಗೋಣ. ಸೊ ಇಲ್ಲೇ ಊಟ ಮಾಡಿದೆ ನಾನು ಒಬ್ಬ, ಯಾಕೆಂದರೆ ಸತೀಶ್ ಅಣ್ಣವರು ಅಲ್ಲೇ ಊಟ ಮಾಡ್ಕೊಬಂದರು. ಸೊ ನಾನು ಒಬ್ಬ ಆಗಿದ್ದರಿಂದ ಇಲ್ಲಿ ಮಾಡ್ಕೊಂಡೆ. ಅಣ್ಣ ಇಲ್ಲಿ ಬಸ್ ಫೆಸಿಲಿಟಿಗಳೆಲ್ಲ ನಮ್ಮೂರಲ್ಲಿ ಇದ್ದಂಗೆಲ್ಲ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಬಸ್ ಇಲ್ಲ ಅಲ್ವಾ? ಇಲ್ಲಿ ಬಸ್ಗಳೇ ಓಡಾಡಲ್ಲ, ಗೌರ್ಮೆಂಟ್ ಬಸ್ಗಳು ಅಲ್ವಾ? ಹೆಂಗೆ ಅಲ್ಲ, ನಮ್ಮ KSRTC ಹೆಂಗೆ ಓಡಾಡ್ತಿರ್ತದೆ ಚಂದ ಅದು ನೋಡೋಕ್ಕೇನೆ. ಏನಿಲ್ಲ ಇಲ್ಲಿ, ಸುಖ ಇಲ್ಲ. ಏನಾರು ಹೇಳಿ ನಮ್ಮ KSRTC ಥರ ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೇನು 6:15 ಆಯಿತು. ಮ್ಯಾಪು ಹಾಕೊಂಡಿರೋಣ, ಸುಮ್ಮನೆ ಯಾಕೆ ಬೇಕು ಸವಾಸ. ಪೆಟ್ರೋಲ್ ಫುಲ್ ಖಾಲಿ ಆಗ್ಬಿಟ್ಟೈತೆ. ಅಯ್ಯಪ್ಪ 790ಕ್ಕೆ ಹಾಕ್ಸ್ನಲ್ಲಪ್ಪ, ಆಗಲೇ ಇರ್ಕೊಂಬಿಟ್ಟೈತಲ್ಲ ಮಾದೇಶ. ನಾನು ಹಿಂದೆನೇ ಬನ್ನಿ, ಯಾವುದಕ್ಕೂ ಏನಾದ್ರು ಡ್ರಾಗಿ ಇದಾಗ್ಬಿಟ್ರೆ ಅಂತ. ಸೊ ಇಬ್ಬರಿದ್ದಾಗ ಈ ಥರ ಅಡ್ವಾಂಟೇಜ್ಗಳು ನಡೆಯುತ್ತೆ. ಈಗ ನಂದು ಪೆಟ್ರೋಲ್ ಗಮನಿಸಿಲ್ಲ, ನಾನು ಕಮ್ಮಿಗೆ ಬಂದೈತೆ. ಸೊ ಈಗ ಇನ್ ಕೇಸ್ ಏನಾದ್ರು ಎಲ್ಲರೂ ಸ್ಟಾಪ್ ಆದ್ರೂ ನಮ್ಮ ಜೊತೆಗೆ ಒಬ್ರು ಇತ್ತು ಅಂತಂದರೆ ಅವ್ರಿಗೆ ಹೇಳ್ಬಿಟ್ಟು ಆರಾಮಾಗಿ ಟೋ ಮಾಡಿಸ್ಕೊಂಬಿಡ್ಬೋದು. ಬಟ್ ಒಬ್ಬರೇ ಬಂದಾಗ ಇವೆಲ್ಲ ಭಾರಿ ಜಾಗೃತೆಯಿಂದ ನೋಡ್ಕೊಬೇಕಾಗತ್ತೆ. ಹೈವೇ ಅಲ್ವಾ, ನನ್ನ ಪ್ರಕಾರ ಇಲ್ಲೇ ಯಾವುದಾದ್ರೂ ಇರುತ್ತೆ. ಅಲ್ಲೂ ಇತ್ತು, ಬಟ್ ಆದರೆ ಆ ಕಡೆ ಸೈಡ್ ಇತ್ತು, ಈ ಕಡೆ ಸೈಡ್ ಇರಲಿಲ್ಲ. ಹಂಗಾಗಿ ನಾನು ಹಾಕ್ಸ್ಕೊಳಕ್ಕೆ ಹೋಗಲಿಲ್ಲ. ಯಾರು ಮತ್ತೆ U-ಟರ್ನ್ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ U-ಟರ್ನ್ ತಗೊಂಡು
ನಮ್ಮ ದಾರಿಗೆ ಬರೋದು ಅವೆಲ್ಲ ಭಾರಿ ಕಷ್ಟ. ಹೆಂಗೆ ದಬಾಕೊಬಿಟ್ಟಿದೆ, ಫ್ರೆಶ್ ಆಗಿ ಬಿದ್ದಿರೋದು ಅನ್ಕೋತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಓವರ್ ಸ್ಪೀಡು ಅಣ್ಣ. ಇದೆಲ್ಲ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಹುಷಾರಾಗಿ ಬರಬೇಕು, ಹುಷಾರಾಗಿ ಹೋಗಬೇಕು. ಇದ್ಯಾಕೆ ಹಿಂಗೆ ಬಂದ್ಬಿಟ್ಟೈತೆ ಅಯ್ಯಪ್ಪೋ, ಯಾಕೆ ಇವತ್ತು ಬರೀ ಆಕ್ಸಿಡೆಂಟ್ಗಳೇ ನೋಡ್ತಾ ಇದ್ದೀನಲ್ಲಪ್ಪ ದೇವ್ರೆ. ಅದು ನೋಡಿ ಹಿಂಗೆ ಬಂದು ನಿಂತೈತೆ, ಇದು ಯಾಕೆ ಹಂಗೆ ಬಂದು ನಿಂತೈತೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಆ ಕಡೆಯಿಂದ ಬಂದಿರೋ ಗಾಡಿನ ಅಲ್ಲ. ಪೆಟ್ರೋಲಲ್ಲಿ खुला हुआ नोट है, नकली तो है भाई। भाई नकली कौन कह रहा है? खुला हुआ नोट है, मैं ये कह रहा हूँ नकली नहीं बोला। वो बतना तो कर देता हूँ जम का कमी है भैया, धुला हुआ नोट है भाई। भाई बाबा ಏನಾಯ್ತೈತೆ ಮ್ಯಾಟ್ರು? क्या फर्क पड़ा ಏನೋ ನಡೀತೈತೆ. ಅದು ನಕಲಿ ನೋಟ ಏನೋ ಇಲ್ಲ, ಏನೋ ಅದು ಕಲರ್ ಹೊಟ್ಟೋಗೈತೆ ಅಂತ. ಬೈ ಫುಲ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಇಲ್ಲೇ ಇತ್ತಲ್ಲ ರಿಲಯನ್ಸು. ಹೌದಾ, ನಾನು ರಿಲಯನ್ಸ್ ಇತ್ತಲ್ಲ ಜೈ ಅನ್ಸ್ಬಿಟ್ಟೆ ಇಲ್ಲೇ. ಹಾಂ ಹಾಕ್ಸ್ಕೊಳ್ಳಿ, ಬರ್ತೀನಿ. भाई आवा भाई, कैमरा उधर ही आता है ना, सभी रिकॉर्ड होता है। तो रिकॉर्ड है हमारा जर्नी है ना, पूरा जर्नी वो यूट्यूब में डालेगा, बता दीजिए। उधर से आ रहा है ना, वो पूरा रिकॉर्ड करके उधर डालेगा। हाँ, कर्नाटका, बेंगलुरु से, बेंगलुरु दिल्ली से आया। हाँ फुल भैया। मतलब उधर हाल्ट करेगा, एक 8 बजे को हाल्ट करेगा लार्ज। प्रैक्टिस है। नौकरी है वो। हाँ नौकरी, इंजीनियर है, गवर्नमेंट नौकरी। हाँ गवर्नमेंट नहीं है, प्राइवेट है। हाँ अभी छुट्टी में आया। काय के इंजीनियर हो? सिविल कंस्ट्रक्शन। सिविल कितना है? 1136 भाई, ಚೆಕ್ कर लीजिए एक बार। गया ಆಗಿದೆ, ಅವರೇನೋ ಚೆಕ್ ಮಾಡ್ಕೊಬೇಕು ಬನ್ನಿ ಅಂತ ಹೇಳ್ತವ್ರೆ. ಸೊ ಬನ್ನಿ ಹೋಗಿ ನೋಡೋಣ. ಓಕೆನಾ, ಬನ್ನಿ ಹೋಗೋಣ. ವಿಚಿತ್ರ ಆದರೂ ಇಲ್ಲಿ ಪ್ರಪಂಚ ಅಲ್ವಾ. ಅವ್ರು ಮಾತಾಡ್ಸೋದೇ ಒಂಥರ ಹೆದರಿಕೆ ಆಗತ್ತಪ್ಪ. ಅವರು ಒಬ್ಬರು ಅಂಕಲ್ಲು ಅದೇ ಕ್ಯಾಮ್ರಾ ಇದ್ರ ಬಗ್ಗೆ ಎಲ್ಲ ಕೇಳಿದ್ರಲ್ಲ, ಹೆದರಿಕೆ ಆಗಂಗೆ ಮಾತಾಡಿಸ್ತಾರೆ. 7 ಗಂಟೆ ಆಗೇ ಹೋಯ್ತು ಅಂತೂ ಇಂತೂ ಟೈಮು. ವಾ ಅಣ್ಣ ಏನೇ ಈಗ ಯೂಸ್ ಆಯ್ತಾ? ಸರಿ ಧೀರಾ ದಾನಸೂರ ಕರ್ಣ ಬಹುಪರಾಕ್ ನೋಡಿ. ಗೋಲ್ಡನ್ ಥ್ರಾಟಲ್ ಅವರು 1 ಲೀಟರ್ ಪೆಟ್ರೋಲ್ ಇಟ್ಕೊಂಡಿದ್ರು. ಏನಂತೆ सर आपका जो चैनल है ಹಾಂ किस नाम से है? ಕೊಟ್ರಾ ಓಣ ಬಿಡಿ. ಆಯ್ತು ಒಳ್ಳೇದಾಯ್ತು ಬಿಡಿ. ಟೀಕೆ ಬೈ ಆರಾಮ್ಸೆ. ಹಾಂ ಬಾಯ್. ಬನ್ನಿ ಅಣ್ಣ, ಮಹತ್ಕಾರ್ಯ ಆಯ್ತು ಇವತ್ತು. ಅಲ್ಲಿ ನಾವು ಇದಕ್ಕೆ ಸ್ಪೀಟಿಗೆ ಹೋಗಿದ್ವಲ್ಲ, ಅಲ್ಲಿ ಇರಲಿ ಯಾವುದಕ್ಕೂ ಅಂತೇಳಿ 1 ಲೀಟ್ರ್ ಪೆಟ್ರೋಲ್ನ ಇವ್ರು ಹಾಕ್ಸ್ಕೊಂಡಿದ್ರು, ಗೋಲ್ಡನ್ ಥ್ರಾಟಲ್ ಅವರು. ಅದು ಹಂಗೆ ಪ್ಯಾನರ್ ಬಾಕ್ಸಲ್ಲಿ ಇಟ್ಟಿದ್ರು. ಸೊ ಇವಾಗ ಅದು ಯೂಸ್ ಬಂತು ನೋಡಿ. ಯಾರೋ ಪಾಪ ಕತ್ಲೆನಲ್ಲಿ ಪೆಟ್ರೋಲ್ ಇಲ್ಲದೆ ಹುಡ್ಕಾಡ್ತಾ ಇದ್ರು. ಸೊ ಅವ್ರಿಗೆ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಗೋಲ್ಡನ್ ಥ್ರಾಟಲ್ ಅವ್ರಿಗೆ ನಮ್ಮ KKF ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊತೀನಿ. ಅವಾಗ ಮಾಡಬೇಕು ಈ ಥರ ಹೆಲ್ಪ್ಗಳು. ಯಾಕಂದರೆ ನಾವು ಒಬ್ರಿಗೆ ಮಾಡಿದ್ದಾಗ ತಾ ಬಗೆದದ್ದು ತನಗೆ ಅಂತ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಆ ಥರ ಇವತ್ತು ನಾವು ಏನು ಒಬ್ರಿಗೆ ಹೆಲ್ಪ್ ಮಾಡಿರ್ತೀವೋ ಅದು ನಮಗೆ ಕೈಯಲ್ಲಿ ಆಗದೆ ಇದ್ದಂಥ ಟೈಮಲ್ಲಿ ದೇವರು ಇನ್ನೊಂದು ರೂಪದಲ್ಲಿ ನಮಗೆ ಕಳಿಸ್ತಾನೆ ಅನ್ನೋದು ನನ್ನ ನಂಬಿಕೆ. ಸೊ ಆ ನಂಬಿಕೆ ಇಲ್ಲಿ ಒಂದು ನಿಜ ಆಗಿದೆ. ಸೊ ನಾಳೆ ದಿನ ಅವ್ರಿಗೊಂದು ಮತ್ತೊಂದು ಅವ್ರ ಕಷ್ಟದಲ್ಲಿದ್ದಾಗ ಇದೇ ಥರ ಬೇರೆ ರೂಪದಲ್ಲಿ ಬಂದು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಓಹೋ ಏನು ಜನ ಗುರು ಇಲ್ಲಿ, ಯಾರು ಮನೇಲೇ ಇರಲ್ವಾ ಅಂತ ನೋಡಿ, ಸಿಕ್ಕಾಪಟ್ಟೆ ಜನ.
ಓ ಸಂತೆ ಸರಿ. ಮತ್ತೆ ಏನೇ ಆದರೂ ಕ್ಲೀನ್ನೆಸ್ಗೆ ನಮ್ಮ ಕಡೆ ಬಿಟ್ಟಿದ್ದಲ್ಲ. ಏನು ಡಸ್ಟು ಧೂಳು ಒಂಥರ. ಆ ವಿಷಯದಲ್ಲಿ ನಮ್ಮೂರು ನಮಗೆ ಮೇಲು. ನಮ್ಮ ಕರ್ನಾಟಕ ಎಷ್ಟೋ ಪಾಲ್ ಬೆಟರು. ಎಷ್ಟು ಚಂದ ನಮ್ಮ ಕರ್ನಾಟಕ. ಎಷ್ಟು ಕ್ಲೀನ್ನೆಸ್ಸು, ಎಷ್ಟು ನಯ ವಿನಯ ನಮ್ಮ ಕಡೆ ಇರೋಂಥದ್ದು. ಪಾಪ ನೋಡಿದ್ರೆ ಒಂಥರ ಚಂದ, ಮಾತಾಡಿದ್ರೆ ಒಂಥರ ಚಂದ. ನಮ್ಮ ಜನ ಏನು ಮಾಡಿದ್ರು ಚಂದನೇ. ನಮ್ಮ ಮಣ್ಣು ಚಂದ, ನಮ್ಮ ಜನ ಚಂದ, ಎಲ್ಲ ಚಂದ. ಇಲ್ಲಿ ನೋಡಿ ಭಯ, ಪ್ರತಿಯೊಂದಕ್ಕೂ ಭಯ. ಇಲ್ಲಿ ಜನ ಹೆಂಗೆ ಅಂತ ಭಯ, ಅವ್ರು ನೋಡೋಕೆ ಒಂಥರ ಭಯ, ಅವ್ರ ಮಾತುಕತೆ ಒಂಥರ ಭಯ, ಅವ್ರನ್ನ ನಂಬಕ್ಕೆ ಒಂಥರ ಭಯ. ಯಪ್ಪ ಅದೇ ಹೇಳಿಲ್ವಾ, ನೀವೇನಾದ್ರು ನಾರ್ತ್ ಏನಾದ್ರು ಟ್ರಿಪ್ ಬರ್ತೀನಿ ಅನ್ನೋದಾದ್ರೆ ಏನು ಹೇಳ್ತಾರೆ ಹೇಳಿ, ಹುಷಾರಾಗಿ ಹೋಗ್ಬಾ ಕಳ್ರ ಕಾಟ ಅಂತಾರೆ. ಆದ್ರೆ ನೀವು ಕರ್ನಾಟಕ ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಫುಲ್ ಕರ್ನಾಟಕ ಸುತ್ತಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಯಾರು ಏನು ಹೇಳಲ್ಲ ನಿಮ್ಗೆ. ಆಯ್ತು ಹೋಗಿದ್ವಾ ಅಷ್ಟೇ ಹೇಳೋದು. ಇಷ್ಟೇ ಡಿಫ್ರೆನ್ಸ್. A few moments later. भाई ये होटल का नाम क्या है और विलेज का नाम क्या है? सिद्रोदा ಗೋಹೇನಾ ಡಿಸ್ಟ್ರಿಕ್ಟ್. ಗ್ವಾಲಿಯರ್ ಒಂದು ಸಿಟಿ ಇದೆ, ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಕೊಂಸ ವಿಲೇಜ್ ಬೈ ಸಿದ್ರೋದಾ ಅನ್ನೋ ಒಂದು ವಿಲೇಜ್ ಅಲ್ಲಿ ಹೋಟ್ಲ್ ಕ ನಾಮ್ ಬೈ ಓಕೆ ಇಂದ್ರಪ್ರಸ್ಥ ಅಂತ ಹೇಳಿ. ಸೊ ಈ ಹೋಟ್ಲಲ್ಲಿ ಬಂದು ಹಾಲ್ಟ್ ಆಗಿದ್ವಿ. ನಾನು ರೂಮ್ನ ನಿಮಗೆ ಒಳಗಡೆ ತೋರಿಸ್ತೀನಿ. ಭಯ್ಯ ಇವಾಗ ನಮಗೆ ಅಂತ ಸಬ್ಜಿ ಮತ್ತೆ ಚಪಾತಿ ಎಲ್ಲನೂ ಸಹಿತ ನೋಡಿ. ಹೋಟ್ಲ್ ಈ ಥರ ಇದೆ. ಇಲ್ಲೇ ಆ್ಯಕ್ಚುಲಿ ಅಲ್ಲಿರೋದು ನಮ್ಮ ರೂಮು. ಸೊ ಹಾಗೇನೆ ಇಲ್ಲಿ ಆರಾಮಾಗಿ IPL ಹಾಕಿದ್ದಾರೆ. ಸೊ IPL ನೋಡೋಣ ಅಂಥೇಳಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಇನ್ನು ಹೊರಗಡೆ ಬಂತು ಅಂತಂದರೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಅದೇ ಗ್ವಾಲಿಯರ್ಗೆ ಹೋಗಬೇಕಿತ್ತು, ಬಟ್ ಆದರೆ ಅಲ್ಲಿ ಬಂದು ನಿಲ್ಲಿಸ್ದ್ವಿ. ಸೊ ನಿಲ್ಲಿಸಿ ಏನಾಯಿತು, ನೀರು ಕುಡಿಯೋಣ ಅಂದ್ಬಿಟ್ಟು ಕುಡಿದ್ವಿ. ಆಮೇಲೆ ಈ ಕಡೆಗೆ ಹಿಂಗೆ ಸುಮ್ಮನೆ ಹಿಂಗೆ ನೋಡಿದ್ವಿ. ಹಿಂಗೆ ನೋಡ್ಬೇಕಾದ್ರೇ ಇದೇ ಇಷ್ಟ ಆಯಿತು. ಸರಿ ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಹೋಗೋದು ಅಂತ ಹೇಳಿ ಸೊ ಇಲ್ಲೇ ಬಂದು ಕೇಳಿದೆ. 400 ರೂಪಾಯಿಗೆ ಒಂದು ರೂಮ್ ಮಾಡ್ಕೊಂಡೆ. ಬರೀ 400 ರೂಪಾಯಿ, ನಂಬಲ್ಲ ನೀವು, 400 ರೂಪಾಯಿಗೆ ಒಂದು ರೂಮು. ಸೊ ಆ ರೂಮ್ ಹೆಂಗಿದೆ ಅಂತ ನಾನೀಗ ತೋರಿಸ್ತೀನಿ ಬನ್ನಿ. ಹೋಟ್ಲಿಗೆ ಎಂಟ್ರಿ ತಗಂತು ಅಂತಂದರೆ ಕೆಳಗಡೆ ಜಿಮ್ ಇದೆ, ಮತ್ತು ಪಾರ್ಕಿಂಗಿಗೆ ಗಾಡಿನ ಹಿಂದೆ ಹಾಕಿದ್ದೀವಿ. ಸೊ ಹಿಂದ್ಗಡೆಯಿಂದ ಬೇಸ್ಮೆಂಟೊಳಗೆ ಹಾಕಿದ್ದೀವಿ. ಸೊ ರೂಮ್ ಅಷ್ಟಕ್ಕಷ್ಟೇ, ಬಟ್ ಇರೋದ್ರಲ್ಲಿ ಓಕೆ, ಆರಾಮಾಗಿ ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. ಕಾಸಿಗೆ ತಕ್ಕದ ಕಜ್ಜಾಯ. 400 ರೂಪಾಯಿಗೆ ಬೆಸ್ಟ್ ಅಂತ ವಿತ್ ಎ ಸಿ. ಬಾತ್ರೂಮ್ ನೀಟಾಗೈತೆ. ವಿತ್ ಎ ಸಿ ನೋಡಿ, ಎ ಸಿನೂ ಕೊಟ್ಟಿದ್ದಾರೆ. ನಾವೇನು ಅಂತಂದರೆ ಟಾಯ್ಲೆಟ್ನು ಓಕೆ ನೋಡಿ. ನಾವು ಲಗೇಜ್ ಎಲ್ಲ ಆರಾಮಾಗಿ ಇಲ್ಲಿ ಇಟ್ಟಿದ್ದೀವಿ. ಸುಣ್ಣ ಬಣ್ಣ ಹೊಡೆದಿಲ್ಲ, ಟೆನ್ಷನ್ ಏನಿಲ್ಲ. ಸೊ 400 ರೂಪಾಯಿಗೆ ಕೊಟ್ಟಿರೋ ಕಾಸಿಗೆ ಮೋಸ ಏನಿಲ್ಲ. ನೋಡಿದ್ರಲ್ಲ ಇವತ್ತಿನ ನನ್ನ ಜರ್ನಿ ಇಲ್ಲಿ ಚಂಡೀಗಢದಿಂದ ಶುರುವಾಗಿ ಅಪ್ ಟು ಈ ಒಂದು ಯಾವುದೋ ಒಂದು ವಿಲೇಜ್ ಹೇಳಿದ್ರಲ್ಲ ಅಲ್ಲಿವರೆಗೂ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಇನ್ನೊಂದೇನು ಅಂತಂದರೆ ಬೆಳಗ್ಗೆಗೆ ತುಂಬ ಈಸಿ ಆಗುತ್ತೆ. ಯಾಕೆ ಅಂತಂದರೆ ನಾವು ನೋಡಿ ಹೈವೇ ಪಕ್ಕದಲ್ಲೇ ರೂಮ್ ಮಾಡಿರೋದು. ಸೊ ದೂರ ಬರ ಎಲ್ಲೂ ಹೋಗಂಗಿಲ್ಲ. ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆದ್ವಾ, ಇಲ್ಲಿಂದ ಸೀದಾ ಗಾಡಿನ ಬಿಟ್ವಾ ಅಂತ. ಇನ್ನೊಂದು ತೋರಿಸ್ತೀನಿ ರೀ ಮಜಾ. ಅಲ್ಲಿ ನೋಡಿ ಅದು ಲಾರಿ ಆದ್ರೂ ಒಳ್ಳೆ ಮೈಕ್ ಸೆಟ್ಟೆ ಹಾಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಂತೂ ಜನ ಕೇಳಂಗೆ ಇಲ್ಲ. ಒಂದು ಲೆಕ್ಕ ಕೇಳ್ತು ಅಂತಾರೆ. ನಮ್ಮ ಕರ್ನಾಟಕ, ನಮ್ಮ ಜನ, ಅಲ್ಲಿರೋ ಸೌಮ್ಯತೆ ಬೆಸ್ಟ್, ಫಾರ್ ಬೆಟರ್ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ. ಸೊ ಹೆಮ್ಮೆ ಅನಿಸುತ್ತೆ ಒಂದೊಂದ್ಸಲ. ಕನ್ನಡಿಗರಾಗಿದ್ದೀವಿ, ನಾವು ಎಲ್ಲೋ ಹೋದ್ರೂ ಸೌಜನ್ಯದಿಂದ ನಡ್ಕೊತೀವಿ. ಈವನ್ ನಮ್ಮೂರಲ್ಲಿ ಬರೋರ ಹತ್ರನೂ ಸೌಜನ್ಯವಾಗಿರ್ತೀವಿ. ಜೊತೆಗೆ ನಮ್ಮ ಪರಿಸರ ಇದೆ ಗೊತ್ತಾ, ಒಂಥರ ಏನೋ ಒಂಥರ ತಣ್ಣಗೆ ತಂಪು ಚಂದ. ಅಲ್ಲಿ ನೋಡೋಕ್ಕೆ ಒಂಥರ ಚಂದ. ಅಲ್ಲಿರೋ ನೀಟ್ನೆಸ್ಸು, ಅಲ್ಲಿರೋ ಕ್ಲೀನ್ನೆಸ್ಸು. ಊರೂರು ಸುತ್ತಿದ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳ್ದಂಗೆ ಯಾವತ್ತಿದ್ರೂ ಕರ್ನಾಟಕನೇ ಗ್ರೇಟು. ಎಷ್ಟೇ ಸುತ್ತಾಡ್ಬೋದು, ನಮ್ಮ ಕರ್ನಾಟಕದ ಥರ ಇನ್ನೆಲ್ಲೂ ಬರಲ್ಲ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ಕೊತೀನಿ. ನಾನು ನಿಮ್ಮ ಅತಿ ತಡಿக்கிறೇನೆ. ಜೈ ಹಿಂದ್, ಜೈ ಕರ್ನಾಟಕ.